ಸ್ವಯಂ ಘೋಷಿತ ವಿಜ್ಞಾನಿ ಡ್ರೋನ್ ಪ್ರತಾಪ್ನ ಸದ್ಯದ ಪರಿಸ್ಥಿತಿ ಇದು. ಪ್ರಯೋಗ ಮಾಡೋದಕ್ಕೆ ಹೋಗಿ ಡ್ರೋನ್ ಪ್ರತಾಪ ಈಗ ಸೋಡಿಯಂ ಪ್ರತಾಪ ಆಗಿ ಬದಲಾಗಿದ್ದಾನೆ. ಸೋಡಿಯಂ ಸ್ಫೋಟಿಸಿ ಸದ್ಯ ಜೈಲು ಪಾಲಾಗಿದ್ದಾನೆ. ಇರಲಾರ್ದೆ ಇರುವ ಬಿಡ್ಕೊಳ್ಳೋದು ಅನ್ನೋ ಮಾತು ಈ ಡ್ರೋನ್ ಪ್ರತಾಪ್ನನ್ನ ನೋಡಿ ಹುಟ್ಟಿಕೊಂಡಂತಿದೆ. ಯಾಕಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ರನ್ನರ್ ಅಪ್ ಆಗಿದ್ದ ಪ್ರತಾಪ್ ಯೂಟ್ಯೂಬ್ ವ್ಯೂಸ್ ಗೀಳಿಗೆ ಬಿದ್ದಿದ್ದ. ಹಣ ಸಂಪಾದಿಸ್ತೀನಿ ಅಂತ ತುಮಕೂರಿನ ಜನಕಲೋಟಿ ಬಳಿ ಕೃಷಿ ಹೊಂಡದಲ್ಲಿ ಭಾರೀ ಗಾತ್ರದಲ್ಲಿ ಸೋಡಿಯಂ ಸ್ಫೋಟಿಸಿ ಕಾನೂನು ಪರಿಪಾಲಕರ ಕೆಂಗಣ್ಣಿಗೆ ಗುರಿಯಾಗಿದ್ದ. ಮಾಡಬಾರದ್ದು ಮಾಡಿ ಜನರಿಂದಲೂ ಮಂಗಳಾರತಿ ಮಾಡಿಸಿಕೊಂಡಿದ್ದ ಪ್ರತಾಪ ಈಗ ಜೈಲು ಸೇರಿದ್ದಾನೆ. ಡಾಮ್ ಡೀಮ್ ಧೂಮ್ ಡಿಶ್ ಪಟಾರ್ ಸೋಡಿಯಂ ಬ್ಲಾಸ್ಟ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಪ್ರತಾಪ್ನನ್ನ ಪೊಲೀಸರು 3 ದಿನ ಕಸ್ಟಡಿಗೆ ಪಡೆದಿದ್ರು. 3 ದಿನ ವಿಚಾರಣೆ ನಡೆಸಿದ್ದ ಪೊಲೀಸರು ಇವತ್ತು ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಡಿಸೆಂಬರ್ 26ರವರೆಗೂ ಅಂದ್ರೆ 10 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದೆ. ಸ್ಫೋಟದ ವರದಿ ನೀಡುವಂತೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಿಗೆ ಸಿಎಂ ಕಚೇರಿ ಸೂಚಿಸಿದೆ. ಲ್ಯಾಬ್ ವರದಿ ಬಂದ ಬಳಿಕ ಸಿಎಂ ಕಚೇರಿಗೆ ಸಂಪೂರ್ಣ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಮಹೇಶ್, ಟಿವಿ9 ತುಮಕೂರು.